ಕಾನೂನನ್ನು ಯಾರು ಕೈಗೆತ್ತಿಕೊಳ್ಳಬಾರ್ದು. ಇಷ್ಟೇ ನಾನು ಹೇಳಲಿಕ್ಕೆ ಬಯಸ್ತಾರೆ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋದು ಸರ್ಕಾರದ ಕರ್ತವ್ಯ. ಅದೊಂದು ಸರ್ಕಾರ ಏನು ಅವರು ಮಾಡಬೇಕಾಗಿತ್ತು ಅದನ್ನು ಮಾಡಿದ್ದಾರೆ. ಯಾಕಂದರೆ ಕಾನೂನನ್ನು ಯಾರೂ ಕೂಡ ಕೈಗೆತ್ತಿಕೊಳ್ಬಾರ್ದು. ಕೆಲವರ ಪ್ರಚೋದನೆಯಿಂದ ಹೀಗಾಗಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಏನೇನು ಆಗಿದೆ ಅನ್ನೋದು ಇನ್ನೂ ಸತ್ಯಾಸತ್ಯತೆ ಬರಬೇಕು. ಹೊರಗಡೆ ಬಂದಮೇಲೆ ಅದಕ್ಕೆ ಕ್ಲಿಯರ್ ಆಗಿ ಪಿಕ್ಚರ್ ಒಂದು ಬರುತ್ತೆ. ಬಂದಮೇಲೆ ನಾನು ಮಾತಾಡ್ತೀನಿ. ವಿಪಕ್ಷಗಳು ಏನು ಒತ್ತಡ ಮಾಡ್ತಾರೆ ಮಾಡಲಿರಿ. ಅಷ್ಟೊಂದು ಪ್ರೀತಿ ಪಂಚಮಸಾಲಿಗಳ ಮೇಲೆ ಇದ್ದಿದ್ರೆ ಬಿಜೆಪಿ ಸರ್ಕಾರದಲ್ಲಿನೇ 2A ಕೊಡಬೇಕಾಗಿತ್ತು. ಇಷ್ಟೊಂದು ಈಗ ಹೇಳ್ತಾ ಇದ್ದಾರೆ ಅಂತಂದ್ರೆ ಯಾಕೆ ಬಿಜೆಪಿಯವರು ತಮ್ಮ ಸರ್ಕಾರದ ಹಂತದಲ್ಲಿ ಯಾಕೆ 2A ಮೀಸಲಾತಿಯನ್ನು ಕೊಡಲಿಲ್ಲ? ಯಾಕೆ ನಮಗೆ ತೊಂದರೆ ಕೊಟ್ಟರು? ಈಗ ಮೂಗಿಗೆ ತುಪ್ಪ ಹಚ್ಚೋಕೆ ಬರ್ತಾ ಇದ್ದಾರೆ. ಈಗ ಸಂಪೂರ್ಣವಾಗಿ ರಾಜಕೀಯವಾಗಿ ಇದನ್ನ ಬಳಸ್ಕೊಳಕ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಅವಾಗ ಅವ್ರಿಗೆ ಅಷ್ಟೊಂದು ಅನುಕಂಪ ಇದ್ದಿದ್ರೆ 2A ಮೀಸಲಾತಿಯನ್ನು ಕೊಡಬಹುದಾಗಿತ್ತಲ್ಲ. ಯಾರು ಹೇಳಿದ್ರು? ನಾನೇ ಹೋಗಿದ್ದೆ. 3 ಜನ ಹಿರಿಯ ಸಚಿವರು ಬಂದಿದ್ರು. ಮಾನ್ಯ ಮುಖ್ಯಮಂತ್ರಿಗಳು ನನಗೆ ಸ್ವಂತ ಫೋನ್ ಮಾಡಿದ್ರು, 10 ಜನರನ್ನ ಕರ್ಕೊಂಡು ಬನ್ನಿ ಅಮ್ಮ ಅಂತ. ನಾನು CC ಪಾಟೀಲ್ ಅವ್ರಿಗೆ ನಾನು ಫೋನ್ ಮಾಡಿ ಹೇಳಿದೆ, ಎಲ್ಲರೂ ಹೋಗೋಣ ನಡ್ರಿ, ಒಂದು 10 ಜನರನ್ನ ಮುಖ್ಯಮಂತ್ರಿಯವರು ವಿಧಾನಸೌಧದಲ್ಲಿ ಕಾಯ್ತಾ ಇದ್ದಾರೆ, ಬನ್ನಿ ಮಾತಾಡೋಣ, ಶಾಂತಿಯುತವಾಗಿ ಮಾತಾಡೋಣ. ಜನ ರೊಚ್ಚಿಗೆ ಹೇಳ್ತಾ ಇದ್ದಾರೆ, ಬಿಸಿಲಿದೆ, ಹೊಟ್ಟೆಗೆ ಊಟ ಹಾಕೊಂಡಿಲ್ಲ, ಬೆಳಗ್ಗೆ 8 ಗಂಟೆಯಿಂದ ಬಂದು ಕೂತ್ಕೊಂಡಿದ್ದಾರೆ, ಏನಾದರೂ ಅಹಿತಕರ ಘಟನೆ ಆಗುತ್ತೆ ಬನ್ನಿ ಅಂತ ನಾನೇ ಕರೆದಿದ್ದೀನಿ. ನಾನೇ ಕರೆದಿದ್ದೀನಿ ಎಲ್ಲರನ್ನೂ. ಅದು ಆಗಬಾರ್ದು ಅನ್ನೋದ್ರಿಂದ. ಯಾಕಂದ್ರೆ ಸಮಾಜದ ಹೋರಾಟದ ದಿಕ್ಕು ಬದಲಾಗ್ತಾ ಇದೆ. ಇಲ್ಲಿ ಕಾಂಗ್ರೆಸ್ ಬಿಜೆಪಿ ಮುಖ್ಯ ಅಲ್ಲ. ಇದನ್ನ ಸಂಪೂರ್ಣವಾಗಿ ಬಿಜೆಪಿಯವರು ರಾಜಕೀಯವಾಗಿ ಬಳಸ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ನಾನು ಒಂದು ಮಾತು ಹೇಳ್ತೀನಿ, ಇಲ್ಲಿ CM ಆಗಲಿ ಅಥವಾ ಹೋಮ್ ಮಿನಿಸ್ಟರ್ ಆಗಲಿ ಅಲ್ಲ, ಇಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ತೆಗೆದುಕೊಂಡಂತ ಒಂದು ಸ್ಟೆಪ್ ಇದು ಆಗಬಾರ್ದು. ದುರ್ಘಟನೆಯಲ್ಲಿ ಈ ಒಂದು ಲಾಠಿ ಚಾರ್ಜ್ ಅಲ್ಲಿ ಯಾರು ಹೊಡಿಸ್ಕೊಂಡಿದ್ದಾರೆ? ನನ್ನ ಸಮಾಜದ ಬಾಂಧವರು ಹೊಡಿಸ್ಕೊಂಡಿದ್ದಾರೆ. ಆದರೆ ಯಾರ್ದೋ ಪ್ರಚೋದನೆಗೆ ಈ ರೀತಿ ಮಾಡೋಕೆ ಹೋಗಿ ಸಮಾಜಕ್ಕೇನೆ ಒಂದು ಇದಾಗಿದೆ. ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಎಷ್ಟೇ ದೊಡ್ಡವರು ಇರಲಿ ಕಾನೂನನ್ನ ಕೈಗೆ ತೆಗೆದುಕೊಳ್ಬಾರ್ದು. ನೋಡಿ, ಅದೆಲ್ಲ ಕಾನೂನು ಪ್ರಕಾರದಲ್ಲಿ ಅವೆಲ್ಲ ಕ್ರಮ ಆಗ್ತವೆ. ಅದಕ್ಕೆ ನಾನೇನು ಹೋಮ್ ಮಿನಿಸ್ಟರ್ ಅಲ್ಲ, ನಾನು ಉತ್ತರ ಕೊಡ್ಲಿಕ್ಕೂ ಬರೋದಿಲ್ಲ. ಅದು ಹೈಕೋರ್ಟ್ಗೆ ಹೋಗಿ ತಡೆಯಾಜ್ಞೆಯನ್ನ ತಗೊಂಡು ಬಂದಿದ್ರು. ತಡೆಯಾಜ್ಞೆಯಲ್ಲಿ ಏನು ಬರ್ದು ಕೊಟ್ಟಿದ್ರು? ಹೋರಾಟಗಾರರು ಏನು ಬರ್ದು ಕೊಟ್ಟಿದ್ರು? ನಾವು ಕಾನೂನನ್ನ ಕೈಗೆ ತೆಗೆದುಕೊಡೋದಿಲ್ಲ, ಟ್ರ್ಯಾಕ್ಟರ್ನ ತರೋದಿಲ್ಲ. ಟ್ರ್ಯಾಕ್ಟರ್ ಅಂದ್ರೆ ಒಂದು ಬಂದಿರಲಿಲ್ಲ, ಬಟ್ ಕಾನೂನನ್ನ ಕೈಗೆ ತೆಗೆದುಕೊಂಡ್ರಲ್ಲ ಕೆಲವರು ಪ್ರಚೋದನೆಯಿಂದ. ನೋಡಿ, ಇದೆಲ್ಲ ಈಗ ನಾನು ಹೇಳಿದ್ರೆ ಎಲ್ಲ ಆಗುತ್ತಾ? ನಾನು ಹೇಳಿದ್ರೆ ಚರ್ಚೆಗೆ ತ್ರಾಸ. ಸಂವಿಧಾನಬದ್ಧವಾದಂಥ ಕ್ರಮಗಳು ಏನೇನಾಗಬೇಕು ಅವೆಲ್ಲ ಆಗ್ತವೆ. ಥ್ಯಾಂಕ್ ಯು. ಅವರು ಉದ್ದೇಶಪೂರ್ವಕವಾಗಿ ದುರುದ್ದೇಶದಿಂದ ಈ ಹೋರಾಟ ಇಡೀ ಒಂದು ಹಿಂದೂ ಸಮಾಜದ ಒಂದು ಭಾಗವಾದಂಥ ಲಿಂಗಾಯತರನ್ನ ಮೀಸಲಾತಿಯನ್ನು ಕೊಡಬಾರ್ದು ಅನ್ನೋಂಥ ದುರುದ್ದೇಶದಿಂದ ನಾವು 2A ಬೇಡಿಲ್ಲ. 2A ಕೇಳಿದರೆ ಅದು ತಪ್ಪು. ಅದನ್ನು ಕೇಳಿಲ್ಲ ಅಂದಮ್ಯಾಗ ನಾವು ಕೊಟ್ಟಿದ್ದೇ ಬೇರೆ 2CD ಅದನ್ನು ಕೇಳ್ತಾ ಇದ್ದೀವಿ. ಅವ್ರು ಮಾಡಿದಾಗ ರೀ ಲಕ್ಷ್ಮೀ ಹೆಬ್ಬಾಳ್ಕರ್ ಅವಾಗ ಜಿಗ್ದಾಡಿ ಮಾತಾಡ್ತಿದ್ರಲ್ಲ, ಅವಾಗೆಲ್ಲ ನಿಮ್ಮ ಜೊತೆಗೆ ಇದ್ರು, ರಕ್ತ ಕ್ರಾಂತಿ ಆಗ್ಲತ್ತಿದ್ರಲ್ಲ. ಈಗ ರಾಜಕೀಯ ಹೋಗ್ತು ಸುಮ್ಮನೆ ಬಿಜೆಪಿಯಿಂದ ಲಾಠಿ ಚಾರ್ಜ್ ಬಿಜೆಪಿ ಸೇರಿದಕ್ಕೆ ಆಗಿದೆ ಅನ್ನೋಂಥ ಮಾತು ಕೂಡ ಹಂಗೆ ನೋಡೋಣ್ರಿ. ಅವ್ರ ಕಾಲ ಬಂದಾಗ ಉತ್ತರ ಹೇಳ್ತೀವಿ ನಾವು. 23 ಜನರ ಮೇಲೆ ಕೇಸ್ ಆಗಿದೆ, ಸಾಕಷ್ಟು ಜನ ಮೇಲೆ ಗಾಯಗಳಾಗಿದ್ದಾವೆ. ಅದು ನಾವು ಚರ್ಚೆ ಮಾಡ್ತೀವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.